ಹಾಯ್ ನಮಸ್ಕಾರ, ನಾನು ಮಾರುತಿ ಕಿಲೇದಾರ್. ವೆಲ್ಕಮ್ ಟು ಕಿಲೇದಾರ್ ಟಾಕ್ಸ್. ಇತ್ತೀಚೆಗೆಲ್ಲ ನೀವು ನೋಡಿದಿರಾ, ಡೆಲ್ಲಿ ಬ್ಲಾಸ್ಟ್ ಆಗಿದ್ದು ಟೋಟಲ್ ಆಗಿ ಪ್ರೆಸೆಂಟ್ ಆಗಿ ಒಂದು 13 ಜನ ತೀರ್ ಹೋಗ್ಬಿಟ್ಟಿದ್ದಾರೆ. ಇವಾಗ ಇದ್ರ ಹಿಂದ್ಗಡೆ ಇದು ಮೇಲ್ಗಡೆ ನೋಡಕ್ ಮಾತ್ರ ಒಂದ್ ಸಣ್ಣ ಬ್ಲಾಸ್ಟ್ ತರ ಕಾಣಿಸ್ತೈತೆ. ಇದ್ರ ಹಿಂದ್ಗಡೆ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಗೆ ಗೊತ್ತಿಲ್ಲ. ಮುಖ್ಯವಾಗಿ 3000 kg ಬಾಂಬ್ ತಯಾರು ಮಾಡುವಂತ ಮೆಟೀರಿಯಲ್ ನ ಪೊಲೀಸರು ವಶಪಡಿಸಿಕೊಂಡವ್ರೆ. ಇದ್ರ ಜೊತೆಗೆ ಎಷ್ಟೋ AK-47 ಗನ್ನ ವಶಪಡಿಸಿಕೊಂಡವ್ರೆ. ಇದು ಒಂದ್ ಜಾಗದಲ್ಲ, ಭಾರತದ ಎಲ್ಲಾ ಕಡೆನೂ ಸರ್ಚ್ ಮಾಡ್ಕೊಂಡ್ ಬಂದು ಒಂದೊಂದು ಲಿಂಕ್ ನ ಕನೆಕ್ಟ್ ಮಾಡಿ 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 ಎಲ್ಲವನ್ನು ವಶಪಡಿಸಿಕೊಂಡಿರೋದು ಅಂತ ಹೇಳ್ಬೋದು. ಮೇನ್ ಆಗಿ ಇಲ್ಲಿ ನೀವು ಒಂದು ಜ್ಞಾಪಕ ಇಟ್ಕೋಬಹುದು, ನಮ್ಮ ಹಳೆ CDS ಬಿಪಿನ್ ರಾವತ್ ಅವರು ಒಂದು ಮಾತು ಹೇಳಿರ್ತಾರೆ. ಏನಪ್ಪಾ ಅಂದ್ರೆ, ಭಾರತ 2.5 ಫ್ರಂಟಿಯರ್ ವಾರ್ಗೆ ರೆಡಿ ಆಗ್ಬೇಕು ಅಂತ. ಒಂದು ಚೀನಾ, ಇನ್ನೊಂದು ಪಾಕಿಸ್ತಾನ, ಇನ್ನೊಂದು 0.5 ಐತಲ್ಲ, ಅದು ಇಂಡಿಯಾ ಒಳಗಡೆ ಜನ ಜೊತೆ ಅಂತ. ಅದ್ ಮಾತು ಇವಾಗ ಸತ್ಯ ಅನಿಸ್ತೈತೆ. ಯಾಕಂದ್ರೆ ಇದೇನೆಲ್ಲ ನಡೆದೈತಲ್ಲ, ಇದೆಲ್ಲ ಹೊರಗಡೆ ಅವರಲ್ಲ, ಒಳಗಡೆ ಇದ್ದೇ ತಮ್ಮ ಮೈಂಡ್ ನ ಚೇಂಜ್ ಮಾಡ್ಕೊಂಡ್ಬಿಟ್ಟು ಒಂದು ಜಿಹಾದಿ ಮನೋಭಾವನೆಯನ್ನ ಬೆಳೆಸ್ಕೊಂಡಿರೋದಂತ ಹೇಳ್ಬಹುದು. ಇದು ಸ್ಟೋರಿನ ಇವಾಗ ಏನ್ ಡೆಲ್ಲಿ ಬ್ಲಾಸ್ಟ್ ಆಗೈತಲ್ಲ, ಇದು ಸ್ಟೋರಿನ 2024 ಸ್ಟಾರ್ಟ್ ಆಗತ್ತೆ. ನೀವು ಅಲ್ಲಿಂದ ಒಂದೊಂದ್ ಲಿಂಕ್ ನ ಕನೆಕ್ಷನ್ ಮಾಡ್ಕೊಂಡ್ ಬಂದಾಗ ನಿಮ್ಗೆ ಐಡಿಯಾ ಬರುತ್ತೆ ಇದು ಏನ್ ನಡೀತೈತೆ. ಮುಂಚೆಲ್ಲ ಒಂದು ಟ್ರೆಂಡ್ ಇತ್ತು, ಈ ಟೆರರಿಸಂಗೆ, ಈ ಜಿಹಾದ್ಗೆ ಯಾರನ್ನ ಬಳಸ್ಕೊತಿದ್ರಂದ್ರೆ, ಏನು ಗೊತ್ತಿಲ್ದಿರೋ ಹಳ್ಳಿ ಕಡೆ ಬೆಳೆದಿರುವಂತ ಅನ್ಎಜುಕೇಟೆಡ್ ಪೀಪಲ್ ನ ಯೂಸ್ ಮಾಡ್ಕೋತಿದ್ರು. ಕಂಪ್ಲೀಟ್ ಆಗಿ ಈ ಡೆಲ್ಲಿ ಬ್ಲಾಸ್ಟ್, ಈ ಸರೌಂಡಿಂಗ್ ಅಲ್ಲಿ ಏನ್ ಟೆರರಿಸ್ಟ್ ಅರೆಸ್ಟ್ ಆಗಿದಾರಲ್ಲ, ಕಂಪ್ಲೀಟ್ ಆಗಿ ಎಲ್ಲ ವೆಲ್ ಎಜುಕೇಟೆಡ್, ಎಲ್ಲ ಡಾಕ್ಟರ್ಸು, ಇಂಜಿನಿಯರ್ಸು ವೆಲ್ ಎಜುಕೇಟೆಡ್ ಆಗಿದ್ದಾರೆ. 2024 ಅಕ್ಟೋಬರ್ 27 ಕಾಶ್ಮೀರಲ್ಲಿ ಒಂದು ಇನ್ಸಿಡೆಂಟ್ಸ್ ನಡೀತಿರುತ್ತೆ. ಎಲ್ಲರೂ ಜನ ಬೆಳಗ್ಗೆ ಎದ್ದು ಆಫೀಸ್ಗೆ ಹೋಗ್ಬೇಕಂತ ರೆಡಿಯಾಗಿ ಹೊರಗಡೆ ಬರ್ಬೇಕಾದ್ರೆ ಜೈಷೆ ಇ ಮೊಹಮ್ಮದ್, ಈತ ಒಬ್ಬ ಟೆರರಿಸ್ಟ್, ಪಾಕಿಸ್ತಾನದಲ್ಲಿದ್ದಾನೆ, ಮೇನ್ ಲೀಡರ್. ಈತನ ಫೋಟೋಗಳನ್ನ ಅಂಟಿಸ್ಲಾಗ್ತಿರತ್ತೆ ಕಾಶ್ಮೀರಲ್ಲಿ. ಜನಕ್ಕೆಲ್ಲ ಶಾಕ್ ಆಗತ್ತೆ, ಸ್ವಲ್ಪ ಭಯನೂ ಆಗತ್ತೆ. ಇದಾದ ನಂತರ ಸ್ವಲ್ಪ ದಿನ ಆದ ನಂತರ ಪೊಲೀಸರು ಇದನ್ನ ಕ್ರ್ಯಾಕ್ ಡೌನ್ ಮಾಡ್ತಾರೆ. CC ಕ್ಯಾಮ್ರಾ ಮೂಲಕ ಕ್ರ್ಯಾಕ್ ಡೌನ್ ಮಾಡ್ಬಿಟ್ಟು ಯಾರಪ್ಪ ಇದನ್ನೆಲ್ಲ ಮಾಡ್ತಿರೋದು, ಯಾರೀತ ಅಂತ ಹೇಳಿ ಕಂಡು ಹಿಡಿದಾಗ ಈತನ ಹೆಸರು ಡಾಕ್ಟರ್ ಆದಿಲ್ ಅಹಮದ್ ರತಾರ್ ಅಂತ. ಈತ ಒಬ್ಬ ಪ್ರೊಫೆಷನಲಿ ಡಾಕ್ಟರ್ ಆಗಿರ್ತಾನೆ. ಈತನನ್ನ ಸಾರಂಗ್ಪುರ್ ಅಲ್ಲಿ ಅರೆಸ್ಟ್ ಮಾಡ್ತಾರೆ. ಇದು ಡೆಲ್ಲಿಯಿಂದ ನಿಯರ್ ಬೈ ಐತಿ. ಕಾಶ್ಮೀರಲ್ಲಿ ಮಾಡಿದವನು ಸಾರಂಗ್ಪುರ್ ಬಂದಿರ್ತಾನೆ, ಇಲ್ಲಿ ಅರೆಸ್ಟ್ ಆಗುತ್ತೆ ಡೆಲ್ಲಿ ನಿಯರ್ ಬೈ ಸಾರಂಗ್ಪುರದಲ್ಲಿ. ಈತನ ಮನೆಯಲ್ಲಿ ಬಾಂಬ್ಸು, ಗನ್ಸು ಎಲ್ಲಾ ವಾಪಸ್ಸು ವಶಪಡಿಸಿಕೊಳ್ಳಲಾಗತ್ತೆ. ಇಲ್ಲಿಂದ ಸ್ಟಾರ್ಟ್ ಆಗತ್ತೆ ಲಿಂಕ್. ಇದು ಒಂದ್ ಕಡೆ ಎಲ್ಲಿ ಜಮ್ಮು ಕಾಶ್ಮೀರಲ್ಲಿ ಮಾಡ್ದ, ಅಲ್ಲಿಂದ ಬಂದ್ ಸಾರಂಗ್ಪುರದಲ್ಲಿ ಅರೆಸ್ಟ್ ಆದ. ಈತನ ಕಡೆಯಿಂದ ಎಲ್ಲಾ ಎಷ್ಟೋ KG ಬಾಂಬ್ ನ, ಆ ನಂತರ ರೈಫಲ್ಸ್ ನ ಎಲ್ಲ ಒಂದ್ ಕಡೆ ಕಲೆಕ್ಷನ್ ಮಾಡ್ಲಾಗತ್ತೆ. ಇದ್ರ ಜೊತೆಗೆ ರೈಸಿನ್ ಪಾಯ್ಸನ್ ಪ್ಲಾಟ್ ಬಸ್ಟ್ ಆಗತ್ತೆ. ಏನಪ್ಪಾ ಇದು ಅಂತಂದ್ರೆ, ರೈಸಿನ್ ಅನ್ನೋದು ಒಂದು ವಿಷಕಾರಿ. ಇದನ್ನ ಯೂಸ್ ಮಾಡ್ಬಿಟ್ಟು ನೀವು ಸಾವಿರಾರು ಜನ ಒಂದೇ ಸಾರಿ ಸಾಯಿಸಬಹುದು. ಇದನ್ನ ಟೋಟಲ್ ಆಗಿ 3 ಜನ ಡಾಕ್ಟರ್ ಸೇರ್ಬಿಟ್ಟು ಮಾಡ್ತಿರ್ತಾರೆ ಇಂಥ ಪ್ಲಾನ್ ನ. ಅದ್ರಲ್ಲಿ ಮುಖ್ಯವಾಗಿ ಡಾಕ್ಟರ್ ಅಹಮದ್ ಮೊಯ್ಯುದ್ದೀನ್ ಸೈಯದ್ ಅಂತ, ಈತ ಚೀನಾದಲ್ಲಿ ಡಾಕ್ಟರ್ ನ ಪದವಿನ ಪೂರ್ಣಗೊಳಿಸಿರ್ತಾನೆ. ಅಲ್ಲಿಂದ ಈತ ಬಂದ್ಬಿಟ್ಟು ಈ ರೈಸಿನ್ ಐತಲ್ಲ, ಈ ಪಾಯ್ಸನ್ ನ ಲ್ಯಾಬ್ ಇಂದ ಎಕ್ಸ್ಟ್ರೀಮ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಏನೇನ್ ರಿಕ್ವೈರ್ಮೆಂಟ್ ಮೆಟೀರಿಯಲ್ ಬೇಕಲ್ಲ ಎಲ್ಲ ತಗೊಂಡು ರೆಡಿ ಮಾಡ್ತಿರ್ತಾನೆ. ಇವನ್ ಜೊತೆಗೆ ಇನ್ನೂ 2 ಇರ್ತಾರೆ. ಅದ್ರಲ್ಲಿ ಒಬ್ನು ತೆಲಂಗಾಣದವನ್ ಇರ್ತಾನೆ, ಇನ್ನೊಬ್ನು ಉತ್ತರ ಪ್ರದೇಶದವನ್ ಇರ್ತಾನೆ, ಆಜಾದ್ ಸುಲೇಮಾನ್ ಶೇಖ್ ಅಂತ, ಇನ್ನೊಬ್ನು ಮೊಹಮ್ಮದ್ ಸಲೀಂ ಖಾನ್ ಅಂತ ಹೇಳಿ. ಇವ್ರು 3 ಜನ ಸೇರ್ಬಿಟ್ಟು ಈ ಪ್ಲಾನ್ ನ ಮಾಡ್ತಿರ್ತಾರೆ. ಇದನ್ನ ಗುಜರಾತ್ ATS ಆಂಟಿ ಟೆರರಿಸ್ಟ್ ಸ್ಕ್ವಾಡ್ ಬಸ್ಟ್ ಮಾಡತ್ತೆ. ಇವ್ರನ್ನ 3 ಜನ ಅರೆಸ್ಟ್ ಮಾಡ್ತಾರೆ. ಇವ್ರ ಹತ್ರ 3-4 ಪಿಸ್ತೋಲು, ಅಮ್ಯುನೇಷನ್, ಅದರ ಜೊತೆಗೆ 30 ಲೈವ್ ಕಾರ್ಟೇಜು ಇವೆಲ್ಲ ವಶಪಡಿಸಿಕೊಳ್ಳಲಾಗುತ್ತೆ. ಮೇನ್ ಆಗಿ ಈ ರೈಸಿನ್ ಪಾಯ್ಸನ್ ನ ಒಂಥರ ಬಯೋಲಾಜಿಕಲ್ ವೆಪನ್ ಅಂತಾನು ಕರಿಬಹುದು, ಅಥವಾ ಕೆಮಿಕಲ್ ವೆಪನ್ ಅಂತಾನು ಕರಿಬಹುದು. ಆ ತರ ಇದನ್ನ ಯೂಸ್ ಮಾಡಬಹುದು. ಇವ್ರು 3 ಜನ ಅರೆಸ್ಟ್ ಆಗ್ತಾರೆ. ಇದು ಒಂದ್ ಕಡೆ ಜಮ್ಮು ಕಾಶ್ಮೀರಿಂದ ಸಾರಂಗ್ಪುರದಲ್ಲಿ ಬಂದು ಅರೆಸ್ಟ್ ಆಗಿದ್ದಾನೆ. ಇನ್ನೊಂದ್ ಕಡೆ ಇವ್ರು 3 ಜನ ಒಂದ್ ಕಡೆ ಅರೆಸ್ಟ್ ಆಗ್ತಾರೆ. ಇದಾದ ನಂತರ ಇದೆರಡು ನಡಿಬೇಕಾದ್ರೆ ಇದ್ರ ಜೊತೆಗೆ ಇನ್ನೊಂದ್ ನಡೀತಾ ಇರತ್ತೆ. ಏನಪ್ಪಾ ಅಂದ್ರೆ, ಇತ್ತೀಚೆಗೆ ನೀವು ನೋಡಿದ್ರಲ್ಲ, ಡಾಕ್ಟರ್ ಟೆರರಿಸ್ಟ್ ಲಿಂಕ್ ಸಿಗತ್ತೆ. ಇದನ್ನ ಹುಡ್ಕೊಂಡು ಯಾವಾಗ ಪೊಲೀಸರು ಹಿಂದೆ ಬೀಳ್ತಾರಲ್ಲ, ಅವಾಗ ಗೊತ್ತಾಗತ್ತೆ ಜಮ್ಮು ಕಾಶ್ಮೀರ್ ಪೊಲೀಸು ಇದನ್ನ R&D ಮಾಡ್ತಾರೆ. ಅವಾಗ ಏನ್ ಇನ್ಫಾರ್ಮೇಶನ್ ಸಿಗತ್ತೆ ಅಂದ್ರೆ, ಡಾಕ್ಟರ್ ಮುಜುಮ್ಮಲ್ ಅಹಮದ್ ಗನೈ, ಈತನ ರೆಂಟೆಡ್ ಮನೆ ಇರುತ್ತೆ ಫರೀದಾಬಾದ್ ಅಲ್ಲಿ. ಅಲ್ಲಿ ಹೋಗಿ ರೈಡ್ ಮಾಡಿದಾಗ ಟೋಟಲ್ ಆಗಿ 350 kg ಎಕ್ಸ್ಪ್ಲೋಸಿವ್ಸ್, ಅದ್ರ ಜೊತೆಗೆ AK-47, ವಾಕಿ ಟಾಕಿ, ಮತ್ತೆ ಕೆಲವೊಂದು ಅಮ್ಯುನೇಷನ್ಸ್ ಕಂಪ್ಲೀಟ್ ಆಗಿ ಎಲ್ಲಾನು ವಶಪಡಿಸಿಕೊಳ್ಳಲಾಗತ್ತೆ ಈತನ ರೆಂಟೆಡ್ ಮನೆಯಲ್ಲಿ ಫರೀದಾಬಾದ್ ಅಲ್ಲಿ. ಇದರಿಂದ ಇನ್ನೊಂದು ಲಿಂಕ್ ಸಿಗತ್ತೆ. ಆ ಲಿಂಕ್ ನ ಹುಡ್ಕೊಂಡು ಹೋಗ್ಬಿಟ್ಟು ಒಬ್ಬ ಲೇಡಿ ಡಾಕ್ಟರ್ನು ಅರೆಸ್ಟ್ ಮಾಡ್ತಾರೆ. ಈ ಲೇಡಿ ಡಾಕ್ಟರ್ ಇದಾಳಲ್ಲ, ಇವಳ ಕೆಲಸ ಏನಾಗಿರುತ್ತಂದ್ರೆ, ಜೈಷೆ ಮೊಹಮ್ಮದ್ ವುಮನ್ ವಿಂಗ್ ಇರುತ್ತಲ್ಲ ಟೆರರಿಸ್ಟ್ದು,
ಅದ್ರದ್ದು ಲೀಡರ್ ಆಗಿ ಇಂಡಿಯಾದಲ್ಲಿ ವರ್ಕ್ ಮಾಡ್ಬೇಕಂತ ಇರುತ್ತೆ. ಇವಳ ಹೆಸರು ಡಾಕ್ಟರ್ ಶಹೀನಾ ಶಾಯದ್ ಅಂತ. ಇವಳು 10th ನವೆಂಬರ್ 2025 ಸಂಜೆ 4:15 ಅರೆಸ್ಟ್ ಆಗ್ತಾಳೆ. ಇವಳ ಕಾರಲ್ಲಿ AK-47 3 ರೈಫಲ್ಸ್ ಅದ್ರ ಜೊತೆಗೆ ಅಮ್ಯುನೇಷನ್ಸ್ ಎಲ್ಲ ಸೀಸ್ ಆಗುತ್ತೆ ಇವಳ ಕಾರಿಂದ. ಸೊ ಈ ಅಮ್ಮನ ಅರೆಸ್ಟ್ ಮಾಡ್ಲಾಗತ್ತೆ. ಇದೆಲ್ಲ ಆಗಿ ಇವೆಲ್ಲ ಒಂದ್ ಕಡೆಯಿಂದ ಲಿಂಕ್ ಕನೆಕ್ಟ್ ಆಗ್ಬಿಟ್ಟು ಪೊಲೀಸ್ ಎಲ್ಲಾ ಕಡೆಯಿಂದ ಟೈಟ್ ಮಾಡ್ಕೊಂಡ್ ಬರ್ತಾ ಇರ್ತಾರೆ. ಸೊ ಈ ಎಲ್ಲಾ ಟೈಟ್ ಆಗೋದು, ಎಲ್ಲಾರು ಅರೆಸ್ಟ್ ಆಗ್ತಿರೋದು ಇಲ್ಲಿ ಹೆಂಗಂದ್ರೆ, ಈಗ ಒಬ್ಬನ್ ಸಿಕ್ನಾ ಅವ್ನ ಹಾಕೊಂಡ್ಬಿಟ್ಟು ಯಾವಾಗ ಪೊಲೀಸ್ ರುಬ್ಬಕ್ ಶುರು ಮಾಡ್ತಾರಲ್ಲ, ಆತ ಈತನು ಲಿಂಕ್ ಇದಾನೆ ಅಂತ ಒಂದೊಂದೊಂದೊಂದು ಬಾಯ್ ಬಿಡಕ್ ಶುರು ಮಾಡ್ತಾರೆ. ನೀವ್ ಅನ್ಕೋಬಹುದು ಹೇಗೆ ಅಂತ. ಯಾವಾಗ ಈ ಜಿಹಾದಿ ಮನಸ್ಥಿತಿ ಇರುತ್ತಲ್ಲ, ಇದು ಹೊರಗಡೆದಾಗ ಚೆನ್ನಾಗಿರುತ್ತೆ. ಯಾವಾಗ ಪೊಲೀಸ್ ಹತ್ರ ಸಿಕ್ಬಿಟ್ಟು ಪೊಲೀಸ್ ರುಬ್ಬಕ್ ಶುರು ಮಾಡ್ತಾರಲ್ಲ, ಅವಾಗ ಎಲ್ಲಾ ಬಾಯ್ ಬಿಡಕ್ ಶುರು ಮಾಡ್ತಾರೆ. ಸೊ ಒಂದೊಂದೊಂದೊಂದ್ ಬಾಯ್ ಬಿಟ್ಟು ಎಲ್ಲಾ ಲಿಂಕ್ನು ಎಕ್ಸ್ಪೋಸ್ ಆದಾಗ, ಎಲ್ಲಾ ಪೊಲೀಸ್ ಹೋಗಿ ಅರೆಸ್ಟ್ ಮಾಡಕ್ ಶುರು ಮಾಡಿದಾಗ, ಈ ಟೈಮ್ ಅಲ್ಲಿ ಡಾಕ್ಟರ್ ಉಮರ್ ಮೊಹಮ್ಮದ್ ಅನ್ನೋನು ಏನಿ ಡೆಲ್ಲಿ ಬ್ಲಾಸ್ಟ್ ಆಯ್ತಲ್ಲ, ಇದ್ರಲ್ಲಿ ಮೇನ್ ಟೋಟಲ್ ಆಗಿ ಆ ಕಾರಲ್ಲಿ 3 ಜನ ಇರ್ತಾರೆ. ಇದ್ರಲ್ಲಿ ಒಬ್ಬನ ಫೋಟೋನ ಐಡೆಂಟಿಫೈ ಆಗೈತೆ. ಈತ ಡಾಕ್ಟರ್ ಉಮರ್ ಮೊಹಮ್ಮದ್ ಅಂತ. ಈತ ಫೈನಿಕ್ ಆಗ್ಬಿಡ್ತಾನೆ. ಏನಾಗ್ಬಿಡತ್ತಂದ್ರೆ ಎಲ್ಲಾರು ಅರೆಸ್ಟ್ ಆಗ್ತಿದ್ದಾರೆ, ಎಲ್ಲಾ ಕಡೆಯಿಂದ ಪೊಲೀಸ್ ಸೀಸ್ ಮಾಡ್ತಿದ್ದಾರೆ. ನಮ್ಮ ಪ್ಲಾನ್ ಏನಿತ್ತಲ್ಲ, ಸಾವಿರಾರು ಜನ ಸಾಯಿಸ್ಬೇಕನ್ನೋ ಪ್ಲಾನ್ ಇತ್ತಲ್ಲ, ಅದೆಲ್ಲ ಬಸ್ಟ್ ಆಗ್ಬಿಡ್ತು, ಎಲ್ಲರೂ ಸೀಸ್ ಆದ್ರು. ಸೊ ಹಿಂಗಾದ್ರೆ ಆಗಲ್ಲ ಅಂತ ಹೇಳಿ ಪ್ಯಾನಿಕ್ ಅಲ್ಲಿ ಡೆಲ್ಲಿಗೆ ಬಂದ್ಬಿಟ್ಟು ಕಾರ್ ಬ್ಲಾಸ್ಟ್ ಮಾಡ್ದ ಅಂತ ಹೇಳಿ ಒಂದ್ ಕಡೆ ನ್ಯೂಸ್ ಆಗ್ತೈತೆ. ಇನ್ನೊಂದ್ ಕಡೆ ಅಂತಿದ್ದಾರೆ, ಇಲ್ಲ ಇನ್ನು ಕರೆಕ್ಟ್ ಆಗಿ ಬಾಂಬ್ ರೆಡಿನೇ ಆಗಿರ್ಲಿಲ್ಲ, ಇವ್ರು ಅವಸರದಲ್ಲಿ ಏನೋ ಬಂದ್ ಮಾಡಿದ್ರು ಅಂತ ಒಂದ್ ಕಡೆ ಆಗ್ತೈತೆ. ಇದ್ರ ಜೊತೆಗೆ ಈತನ ಜೊತೆ ಇನ್ನೂ ಇಬ್ರು ಇರ್ತಾರಲ್ಲ, ಅವ್ರು ಯಾರಂತ ಇನ್ನೂ ಐಡೆಂಟಿಫೈ ಆಗಿಲ್ಲ, ಅದು ರಿಸರ್ಚ್ ನಡೀತೈತೆ. ಸೊ ಇಲ್ಲಿ ಮೇನ್ ಆಗಿ ಯೂಸ್ ಮಾಡ್ತಿರೋದು, ತುಂಬಾ ಜನ ಹೇಳ್ತಾರೆ, ಒಂದ್ಸಾರಿ ಇಮ್ಯಾಜಿನ್ ಮಾಡ್ಕೊಳ್ಳಿ, 3000 kg ಎಕ್ಸ್ಪೋಸಿವ್ ಅಂದ್ರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅದರಲ್ಲಿ ಒಂದು ಫೇಕ್ ನ್ಯೂಸ್ ಟಿವಿ ಮಾಧ್ಯಮದಲ್ಲಿ ಬಂದಿತ್ತು, ಇಲ್ಲ 350 kg RDX ಸೀಸ್ ಮಾಡಿದ್ದಾರೆ ಅಂತ. ಅದು RDX ಅಲ್ಲ, ಅದು ಅಮೋನಿಯಂ ನೈಟ್ರೇಟ್. ನಿಮ್ಗೆಲ್ಲ ಜ್ಞಾಪಕ ಇರ್ಬೋದು, 2020ರಲ್ಲಿ ಬೈರೂತ್ ಅಲ್ಲಿ ಒಂದು ಎಕ್ಸ್ಪೋಸ್ ಆಗಿತ್ತು ಅಮೋನಿಯಂ ನೈಟ್ರೇಟ್ದು. ಯಾವ ರೀತಿ ಹೊಡೆತ ಬಿದ್ದಿತ್ತಂದ್ರೆ ನೀವು ಒಂದು ಇಮೇಜ್ ನೋಡ್ಬೋದು. ಈ ತರ ಒಂದೇ ಒಂದು ಬ್ಲಾಸ್ಟ್ಗೆ ಈ ತರ ಎಲ್ಲ ಆಗಿತ್ತು. ಈ ತರ ಅಮೋನಿಯಂ ನೈಟ್ರೇಟ್ ನ ನಮ್ಮ ಇಂಡಿಯಾದಲ್ಲಿ ಪ್ರೆಸೆಂಟ್ ಆಗಿ ಸೀಸ್ ಮಾಡಿರೋದು. RDX ಸಿಕ್ಕಿಲ್ಲ, ಬಟ್ ಅಮೋನಿಯಂ ನೈಟ್ರೇಟ್ ಸಿಕ್ಕೈತೆ. 350 kg ಅಮೋನಿಯಂ ನೈಟ್ರೇಟ್ ಒಂದೇ ಕಡೆ ಇರೋದು, ಜೊತೆಯಲ್ಲಿ ಎಲ್ಲ ಎಕ್ಸ್ಪ್ಲೋಸಿವ್ ಸೇರಿ 3000 kg ತನಕ ಎಕ್ಸ್ಪ್ಲೋಸಿವ್ ಸೀಸ್ ಆಗೈತೆ. ಸೊ ಏನಂದ್ರೆ ಇಲ್ಲಿ ಗೊತ್ತಾಗ್ತಿರೋದು, ಏನೋ ದೊಡ್ಡದಾಗಿ ಮಾಡಕ್ ಹೊರಟಿದ್ರು ಇವರು, ಚಿಕ್ಕದಂತ ಪ್ಲಾನ್ ಮಾಡಿರ್ಲಿಲ್ಲ. ಬಟ್ ಯಾವಾಗ ನಮ್ಮಲ್ಲಿ ಎಲ್ಲಾ ಏಜೆನ್ಸಿಗಳು ಸೇರಿ ಕ್ರ್ಯಾಕ್ ಡೌನ್ ಮಾಡಿ ಎಲ್ಲಾನು ಅರೆಸ್ಟ್ ಮಾಡಕ್ ಶುರು ಮಾಡಿದ್ರಲ್ಲ, ಸೊ ಇದರಿಂದ ಕವರ್ ಅಪ್ ಆಗಕ್ಕೆ, ಇದನ್ನ ನಿಲ್ಸ್ಕೊಳಕ್ಕೆ ಈ ಪ್ಲಾನ್ ಮಾಡಿದ್ರು ಅಂತ ಅನ್ಸತ್ತೆ. ಸೊ ಇದ್ರ ಮುಂದಿಂದು ಏನೇ ಇನ್ಫಾರ್ಮೇಶನ್ ಬಂದ್ರು ನಾನು ನಿಮ್ಗೆ ನೀಡ್ತೀನಿ. ಇನ್ಫಾರ್ಮೇಶನ್ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿತಿದ್ದೀರಾ, ಹಾಗೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.